ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಸಹದೇವನು ದುಶ್ಯಾಸನನನ್ನು ಓಡಿಸಿದುದು ಎಂಬ 14ನೆಯ ಅಧ್ಯಾಯಕ್ಕೆ ಸ್ವಾಗತ. ರಾಜೇಂದ್ರ, ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವುದು ಕೇಳು. ಆಗ ಮತ್ತೊಂದು ಕಡೆಯಲ್ಲಿ ಸಹದೇವನು ನಿನ್ನ ಸೈನ್ಯವನ್ನು ಕೊಲ್ಲುತ್ತಾ ಬರುವುದನ್ನು ನೋಡಿ ನಿನ್ನ ಮಗನಾದ ದುಶ್ಯಾಸನನು ಅವನನ್ನು ಎದುರಿಸಿದನು. ಆ ಅಣ್ಣ ತಮ್ಮಂದಿರಿಬ್ಬರು ಯುದ್ಧಕ್ಕೆ ನಿಂತುದನ್ನು ನೋಡಿ ಉಭಯ ಪಕ್ಷದಲ್ಲಿದ್ದ ಮಹಾರಥರು ಸಿಂಹನಾದಗಳನ್ನು ಮಾಡುತ್ತಾ ವಸ್ತ್ರಗಳನ್ನು ಮೇಲೆ ಹಾರಿಸಿದರು. ಧನುರ್ಧಾರಿಯಾದ ನಿನ್ನ ಮಗನು 3 ಬಾಣಗಳನ್ನು ಸಹದೇವನ ಎದೆಗೆ ಹೊಡೆದನು. ಸಹದೇವನು ಒಂದು ನಾರಾಚದಿಂದ ನಿನ್ನ ಮಗನನ್ನು ನೋಯಿಸಿ 73 ಬಾಣಗಳಿಂದ ಅವನ ಸಾರಥಿಯನ್ನು ಬಲವಾಗಿ ಹೊಡೆದನು. ದುಶ್ಯಾಸನನು ಸಹದೇವನ ಕೈಯಲ್ಲಿದ್ದ ಬಿಲ್ಲನ್ನು ಕತ್ತರಿಸಿ 73 ಬಾಣಗಳನ್ನು ಅವನ ಎದೆಗೂ ಭುಜಗಳಿಗೂ ಹೊಡೆದನು. ಇದರಿಂದ ಸಹದೇವನು ಕೋಪಗೊಂಡು ಒಂದು ಕತ್ತಿಯನ್ನು ನಿನ್ನ ಮಗನ ರಥದ ಕಡೆಗೆ ಬೀಸಿದನು. ಆ ಕತ್ತಿಯು ನಿನ್ನ ಮಗನ ಕೈಯಲ್ಲಿದ್ದ ಸಂಧಾನ ಮಾಡಿದ್ದ ಬಾಣದೊಡನೆ ಬಿಲ್ಲನ್ನು ಕತ್ತರಿಸಿ ಸರ್ಪದಂತೆ ನೆಲದಲ್ಲಿ ಹೊಕ್ಕಿತು. ಇಷ್ಟರಲ್ಲಿಯೇ ಸಹದೇವನು ಬೇರೊಂದು ಧನುಸ್ಸನ್ನು ತೆಗೆದುಕೊಂಡು ಪ್ರಾಣನಾಶಕವಾದ ಒಂದು ಬಾಣವನ್ನು ದುಶ್ಯಾಸನನ ಮೇಲೆ ಪ್ರಯೋಗಿಸಿದನು. ಯಮದಂಡಕ್ಕೆ ಸಮಾನವಾದ ಆ ಬಾಣವು ಬರುತ್ತಿರುವಾಗಲೇ ನಿನ್ನ ಮಗನು ಹರಿತವಾದ ಕತ್ತಿಯಿಂದ ಅದನ್ನು 2 ತುಂಡಾಗಿ ಕತ್ತರಿಸಿದನು ಮತ್ತು ಆ ಕತ್ತಿಯನ್ನು ವೇಗದಿಂದ ಸಹದೇವನ ಕಡೆಗೆ ಬೀಸಿ ಬೇರೊಂದು ಧನುಸ್ಸನ್ನು ತೆಗೆದುಕೊಂಡು ಅದಕ್ಕೆ ಬಾಣವನ್ನು ಸಂಧಾನ ಮಾಡುತ್ತಿದ್ದನು. ಇಷ್ಟರಲ್ಲಿಯೇ ಸಹದೇವನು ತನ್ನ ತೀಕ್ಷ್ಣ ಬಾಣಗಳಿಂದ ಆ ಕತ್ತಿಯನ್ನು ತುಂಡು ಮಾಡಿ ನಗುಮುಖದಿಂದಲೇ ನಿಂತಿರುವುದನ್ನು ನೋಡಿ ದುಶ್ಯಾಸನನು ಮತ್ತಷ್ಟು ಕೋಪಾವಿಷ್ಟನಾಗಿ 64 ಬಾಣಗಳನ್ನು ಏಕಕಾಲದಲ್ಲಿ ಸಹದೇವನ ರಥದ ಕಡೆಗೆ ಬಿಟ್ಟನು. ಸಹದೇವನು ಆ ಒಂದೊಂದು ಬಾಣವನ್ನು 5 ಬಾಣಗಳಿಂದ ಕತ್ತರಿಸಿ ಕೆಡಹಿದುದಲ್ಲದೆ ನಿನ್ನ ಮಗನ ಮೇಲೆಯೂ ಅಸಂಖ್ಯಾತ ಬಾಣಗಳನ್ನು ಬಿಟ್ಟನು. ನಿನ್ನ ಮಗನು ತನ್ನ ಹಸ್ತಲಾಘವದಿಂದ ಆ ಒಂದೊಂದು ಬಾಣವನ್ನು 3 ಬಾಣಗಳಿಂದ ಕತ್ತರಿಸಿ ಭೂಮಿಯನ್ನು ನಡುಗಿಸುವಂತೆ ಸಿಂಹನಾದ ಮಾಡಿದನು. ಆಮೇಲೆ ದುಶ್ಯಾಸನನು ಸಹದೇವನ ಮೇಲೆ 2 ತೀವ್ರ ಬಾಣಗಳನ್ನು, ಅವನ ಸಾರಥಿಯ ಮೇಲೆ 9 ಬಾಣಗಳನ್ನು ಪ್ರಯೋಗಿಸಿದನು. ಸಹದೇವನು ಕೋಪಗೊಂಡು ಮೃತ್ಯು ಸಮಾನವಾದ ಒಂದು ಭಯಂಕರ ಧನುಸ್ಸನ್ನೆತ್ತಿ ವೇಗದಿಂದ ಒಂದು ಬಾಣವನ್ನು ನಿನ್ನ ಮಗನ ಮೇಲೆ ಬಿಟ್ಟನು. ಆ ಬಾಣವು ನಿನ್ನ ಮಗನ ಯುದ್ಧ ಕವಚವನ್ನು ಹರಿದು ಅವನ ಮೈಯನ್ನು ಗಾಯ ಮಾಡಿಕೊಂಡು ಹುತ್ತದಲ್ಲಿ ಹೋಗುವ ಹಾವಿನಂತೆ ನೆಲದಲ್ಲಿ ನಾಟಿತು. ಆ ಬಾಣಪ್ರಹಾರದಿಂದ ನಿನ್ನ ಮಗನು ಮೂರ್ಛೆ ಬಿದ್ದನು. ಹೀಗೆ ಮೂರ್ಛಿತನಾದ ನಿನ್ನ ಮಗನನ್ನು ನೋಡಿ ಸಾರಥಿಯು ಭಯಪಟ್ಟು ರಥವನ್ನು ವೇಗದಿಂದ ಹಿಂತಿರುಗಿಸಿ ಬೇರೆ ಕಡೆಗೆ ನಿನ್ನ ಮಗನನ್ನು ಸಾಗಿಸಿಬಿಟ್ಟನು. ಹೀಗೆ ಸಹದೇವನು ನಿನ್ನ ಮಗನನ್ನು ಸೋಲಿಸಿ ಆಮೇಲೆ ದುರ್ಯೋಧನನ ಸೈನ್ಯವನ್ನು ನಾನಾ ಕಡೆಗಳಲ್ಲಿ ಧ್ವಂಸ ಮಾಡುತ್ತಾ ಬಂದನು. ಇರುವೆಗಳ ಗೂಡನ್ನು ಕಾಲಿನಿಂದ ತಿಕ್ಕುವಂತೆ ಸಹದೇವನು ನಿನ್ನ ಸೈನ್ಯವನ್ನೆಲ್ಲ ತನ್ನ ಪರಾಕ್ರಮದಿಂದ ತಿಕ್ಕಿ ಕೊಲ್ಲುತ್ತಿದ್ದನು. ಇದು 14ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.